ಮಿತ್ರರೇ, ಏನು ಗೊತ್ತಾ, ಇದು ಸೇಂಟ್ ಜಾರ್ಜ್ ಚರ್ಚ್ ಅಂತ. ಯಲಹಂಕದಿಂದ ಒಂದು 4 ಕಿಲೋಮೀಟ್ರ್ ಬಂದರೆ ಈ ಚರ್ಚ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಒಳಗಿನ ಅಲಂಕಾರವಾಗಿರಬಹುದು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಮೇಲ್ಛಾವಣಿಯಲ್ಲಿರುವಂತಹ ಅಲಂಕಾರ ತುಂಬ ಚೆನ್ನಾಗಿದೆ. ಇದು ಪೂರ್ತಿ ಒಳಾಂಗಣ ದೃಶ್ಯ ಚರ್ಚ್ದು, ಸೇಂಟ್ ಜಾರ್ಜ್ ಚರ್ಚ್ ಅಂತ ಹೇಳಿ. ನೀವು ಯಾವಾಗಾದರೂ ಬಿಡುವಿದ್ರೆ ಬಂದು ಈ ಚರ್ಚನ್ನು ಭೇಟಿ ಮಾಡಿ, ಅಥವಾ ಈ ಚರ್ಚನ್ನು ಬಂದು ನೋಡಿ. ಇಲ್ಲಿರುವಂತಹ ಅಲಂಕಾರ ಆಗಿರ್ಬೋದು, ದೃಶ್ಯಗಳಾಗಿರ್ಬೋದು, ಚರ್ಚ್ನ ಒಂದು ಕಟ್ಟಡ ಆಗಿರಬಹುದು, ಎಲ್ಲವೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿನೇ ಅನುಭವಿಸ್ಬೇಕಿದನ್ನು. ಅಷ್ಟು ಚೆನ್ನಾಗಿದೆ ನೋಡಿ. ಇದು ಫುಲ್ಲು ಕೂತ್ಕೊಂಡು ಪ್ರಾರ್ಥನೆ ಮಾಡುವಂತಹ ಸ್ಥಳ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡ್ತಾ ಇದ್ದರೆ ವಿಡಿಯೋ ಮಾಡ್ತಾಯಿದ್ದೀವಿ, ಆದರೆ ಮಾತೇ ಬರ್ತಾ ಇಲ್ಲ. ಫಸ್ಟು ಈ ದೃಶ್ಯಗಳನ್ನೆಲ್ಲ ನೋಡಿಬಿಡೋಣ. ಯಾಕಂದರೆ ಕೆಲವೊಮ್ಮೆ ಈ ಒಂದು ಸೌಂದರ್ಯ, ಸೊಗಡು ಅಂತ ನಾವೇನು ಹೇಳ್ತೀವಿ, ಅದರ ಮುಂದೆ ಮಾತು ಅಲ್ಪವಾಗುತ್ತೆ. ನಾವೇನೇ ಹೇಳಿದ್ರೂ, ಏನೇ ಹೊಗಳಿದ್ರೂ ನಮ್ಮ ಮಾತುಗಳು ಇದ್ರ ಮುಂದೆ ಬಹಳ ಅಲ್ಪವಾಗಿ ಬಿಡುತ್ತೆ. ಇವಾಗ ಮಳೆ ಬೇರೆ ಬರ್ತಾ ಇರುವಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಹೊರಗಡೆ ದೃಶ್ಯ ಅಂತೂ ಇನ್ನೂ ಚೆನ್ನಾಗಿದೆ ನೋಡಿ. ಹಾಗೆ ನಾನು ನಿಮಗೆ ಹೊರಗಡೆ ದೃಶ್ಯವನ್ನು ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹೊರಗಡೆ ಮಳೆ ಬೀಳ್ತಾ ಇದೆ ನೋಡಿ. ಇದು ಫುಲ್ಲು ಚರ್ಚಿನ ಒಂದು ಹೊರಾಂಗಣ ದೃಶ್ಯ. ಅದೇ ಹೇಳ್ತಾರಲ್ಲ, ವೀಕೆಂಡು ಹಾಗೆ ಕುಟುಂಬದವ್ರ ಜೊತೆಗೆ ನಾವು ಕಾಲ ಕಳಿಬೇಕು ಅಂದರೆ ಇಂಥ ಒಂದು ದೇವ ಸನ್ನಿಧಿಗೆ ಬಂದು ದೇವರ ಆಶೀರ್ವಾದವನ್ನು ಸಹ ಪಡ್ಕೊಂಡು, ಆ ಆಶೀರ್ವಾದದಿಂದ ನಾವು ಪುನೀತರಾಗಿ ಜೀವನವನ್ನು ಸಾಗಿಸಬಹುದು. ಮತ್ತು ಮೊದಲು ದೇವರ ರಾಜ್ಯವನ್ನು ಹುಡುಕುವಂಥ ದೇವರು ಹೇಳ್ತಾರಲ್ವ. ಸೊ ದೇವರನ್ನು ಹುಡುಕಿಕೊಂಡು ನಾವಿಲ್ಲಿ ಬಂದಾಗ ದೇವರ ಆಶೀರ್ವಾದ, ಚರ್ಚು ಎಲ್ಲವೂ ನಮಗೆ ಸಿಕ್ತು. ಮತ್ತು ದೇವರ ಆಶೀರ್ವಾದವೂ ಸಿಕ್ತು. ಬಹುಶಃ ದೇವರ ಚಿತ್ತ ಇತ್ತು ಅನಿಸುತ್ತೆ ಇವತ್ತು ನಾವಿಲ್ಲಿಗೆ ಬರಬೇಕು ಅನ್ನೋದು. ಹಾಗೆ ಬಂದು ಕುಟುಂಬದವರೊಂದಿಗೆ ಹಾಗೆ ಕಾಲ ಕಳೆಯುವಂತಹ ಒಂದು ಸಮಯ ಇದಾಗಿದೆ ಮಿತ್ರರೇ. ನೋಡಿ, ಇದು ಒಳಗಡೆ ದೃಶ್ಯ, ಒಳ ಅಂಗಣ ದೃಶ್ಯ, ಮೇಲ್ಛಾವಣಿಯ ದೃಶ್ಯ. ಸೇಂಟ್ ಜಾರ್ಜ್ ಚರ್ಚ್ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಪ್ರಾರ್ಥನಾ ಸಮಯವನ್ನು ಹಾಕಿದ್ದಾರೆ. ನೋಡಿಕೊಂಡು ನಾವು ಮೇವನ್ನು ಸಹ ಇಲ್ಲಿ ಕಳೆಯಬಹುದು, ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಹ ನಾವು ಹೊರಡಬಹುದು. ದೇವಮಿತ್ರರೇ, ಇದು ದೇವವೇದಿಕೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್.